ಸ್ವಲ್ಪ ಜಗದ್ಗುರುಗಳ ಫೀಲ್ ಬರುತ್ತೆ ಅಂತ. ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡಿರೋ ಶುಭಮಂಗಳ, ಅವ್ರಿದ್ ಕಡೆ ಮಂಗಳ ಇರುತ್ತೆ, ಶುಭಮಂಗಳ ಸ್ನೇಹಜೀವಿ, ಸ್ನೇಹದ ಕಡಲಲ್ಲಿ ತೇಲುವ ಹಿರಿಯ ಕಲಾವಿದರು ಪ್ರಣಯ ರಾಜ ಶ್ರೀನಾಥ್ ಅವರು, ನಾವಿಕದ ಪ್ರತಿನಿಧಿಗಳಾಗಿರುವ ಅಶಿತ್ ಮತ್ತು ಶಿವಕುಮಾರ್ ಅವರು, ಅಲೋಕ್ ಬಾಬು ಅವರು, ಮತ್ತಲ್ಲಿ ಗೋಪಾಲ ಅಯ್ಯಂಗಾರ್ ಇದ್ದಾರೆ, ನಮ್ಮ ಅನಿವಾಸಿ ಕನ್ನಡಿಗರು. ಇನ್ನು ಯಾರಾದರೂ ಅನಿವಾಸಿ ಕನ್ನಡಿಗರಿದ್ರೆ ಅವ್ರಿಗೆ, ಮತ್ತು ನಮ್ಮ ಎಲ್ಲ ಮಾಧ್ಯಮದ ಗೆಳೆಯರಿಗೆ, ನಮ್ಮ ನಿರೂಪಕಿಯವರಿಗೆ. ಈ ಸಂದರ್ಭದಲ್ಲಿ ಆಕ್ಚುಲಿ ನಾನು ಶ್ರೀನಾಥ್ ಅವರ ಅವಶ್ಯಕತೆ ಈ ಪತ್ರಿಕಾಗೋಷ್ಠಿಗೆ ಇಲ್ಲ. ಇವರು ಬಂದಿದ್ದಾರೆ, ಏನ್ ಮಾಡ್ತಾರೆ ಅಂತ ಅವರು ಹೇಳಬೇಕು. ಅವರು ಪ್ರೀತಿಯಿಂದ ಕರೆದಿದ್ದಾರೆ, ಅದರಿಂದ ನಾನು ಅತ್ಯಂತ ಸಂಕೋಚದಿಂದ ಇಲ್ಲಿ ಮಾತನಾಡಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವಿಕಾದ ಅರ್ಥ ಏನು? ಅದು ಏಕವಚನದಲ್ಲಿ ನಾನು ವಿಶ್ವ ಕನ್ನಡಿಗ, ಬಹುವಚನಕ್ಕೆ ಹೋದ್ರೆ ನಾವು ವಿಶ್ವ ಕನ್ನಡಿಗರು ಅಷ್ಟೇ. ಅಂದ್ರೆ ಪ್ರಪಂಚದ ಎಲ್ಲ ಕಡೆ ಕನ್ನಡಿಗರು ಒಟ್ಟಾಗ್ತಿದ್ದಾರೆ, ಒಟ್ಟಾಗಿ ಕನ್ನಡದ ಸಂಸ್ಕೃತಿಯ ಚಿಂತನೆ. ಕನ್ನಡ ಸಂಸ್ಕೃತಿ ಅಂದ್ರೆ ನಾವು ಆಡೋ ಬರೀ ಮಾತು ಅಷ್ಟೇ ಅಲ್ಲ, ನಾವು ಹೊರಡಿಸುವ ಸದ್ದು ಮಾತ್ರ ಅಲ್ಲ, ಅದು ಒಂದು ಆತ್ಮದ ಅಭಿವ್ಯಕ್ತಿ. ಅದರಿಂದ ನೂರಾರು ಮಜಲುಗಳು, ಆಯಾಮಗಳಿದೆ. ಕನ್ನಡ ನಾಟಕ ಇದೆ, ಕನ್ನಡ ಸಾಹಿತ್ಯ ಇದೆ, ಕನ್ನಡ ಚಲನಚಿತ್ರ, ಕ್ರೀಡೆ, ನೂರಾರು ಚಿತ್ರಕಲೆ, ವರ್ಣಕಲೆ, ಅನೇಕ ಮಗ್ಗುಲುಗಳನ್ನ, ಆಯಾಮಗಳನ್ನ ಸಂಸ್ಕೃತಿ ಹೊಂದಿರುತ್ತೆ. ಹಾಗಾಗಿ 3 ದಿನದಲ್ಲಿ ಅವೆಲ್ಲವುಗಳ ಸಮನ್ವಯ ಇರುತ್ತೆ. ಅದು ನೋಡೋದಕ್ಕೆ ಕಣ್ಣಿಗೆ ಹಬ್ಬ, ಸಂತೋಷ, ಸಂಭ್ರಮ. ಮಕ್ಕಳಿಗೆ ಏನೋ ಒಂದ್ ಕಡೆ ಕಾರ್ಯಕ್ರಮ ನಡೀತಿರುತ್ತೆ, ಮಹಿಳೆಯರಿಗೆ ನಡೀತಿರುತ್ತೆ, ಫ್ಯಾಷನ್ ಪೆರೇಡ್ ನಡೀತಿರುತ್ತೆ, ಬಿಸ್ನೆಸ್ ಫೋರಂ ನಡೀತಿರುತ್ತೆ, ವೈದ್ಯರುಗಳೆಲ್ಲ ಹೊಸ ಹೊಸ ಸಂಶೋಧನೆ ಬಗ್ಗೆ ಮಾತನಾಡ್ತಿರ್ತಾರೆ, ಉದ್ದಿಮೆಗಾರರು ಕೂತ್ಕೊಂಡು ಮಾತನಾಡ್ತಿರ್ತಾರೆ. ಇದ್ರ ಮಧ್ಯೆ ಹಾಡು, ನೃತ್ಯ, ಕುಣಿತ ಎಲ್ಲ ಇರುತ್ತೆ. ನಾನು ಇದನ್ನ ಬಹಳಷ್ಟು ಸಂತೋಷಪಟ್ಟು ಭಾಗಿಯಾಗಿರ್ತಕ್ಕಂಥ ಅದೃಷ್ಟವಂತ. ಕಳೆದ 4 ದಶಕಗಳಿಂದ ಅಂತ ಹೇಳಬಹುದು. ಅದು ನನಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನನ್ನ 6ನೇ ಪಾಸ್ಪೋರ್ಟಿನ ಎಲ್ಲ ಹಾಳೆಗಳ ಮೇಲೂ ಅಮೆರಿಕನ್ ಸೀಲ್ ಗುದ್ದಿ ನೋಡಿದ್ರೆ ನನ್ನ ಮಕ್ಕಳು ಇದನ್ನ ಬೈಬಲ್ ಅಂತ ತಮಾಷೆ ಮಾಡ್ತಿರ್ತಾರೆ. ಅಷ್ಟು ನಾನು ಅಲೆಮಾರಿಯಾಗಿ ಅನೇಕ ದೇಶಗಳಿಗೂ ಹೋಗಿದ್ದೇನೆ, ಅದರಲ್ಲಿ ಅಮೆರಿಕ ಪ್ರಧಾನವಾಗಿ. ಈ ಹೊತ್ತಲ್ಲಿ ಏನು ನಾನು ಹೇಳಬೇಕಾದ್ದೇನೆಂದ್ರೆ, ನಿಜಕ್ಕೂ ಅಮೆರಿಕದಲ್ಲಿರುವ ಕನ್ನಡಿಗರು, ಕನ್ನಡ ಸಂಸ್ಕೃತಿ, ಅಲ್ಲಿಯ ಒಗ್ಗಟ್ಟು, ಅಲ್ಲಿಯ ಉತ್ಸಾಹ, ಸಂಭ್ರಮ, ಆಚರಣೆ, ಬದ್ಧತೆ, ಕಮಿಟ್ಮೆಂಟ್ ಅಂತೀವಲ್ಲ, ಅದು ನಿಜಕ್ಕೂ ಬೆಂಗಳೂರಿನಲ್ಲಿ ಕಾಣೆಯಾಗಿದೆ. ಇದು ನಾನು ನಿಜವಾಗಿ ಇದನ್ನು ಅನುಭವಿಸಿ ಹೇಳ್ತಿರುವಂಥದ್ದು. ಯಾಕೆಂದ್ರೆ ಒಂದು ದೇಶವನ್ನ ಬಿಟ್ಟು ದೂರ ಹೋದಾಗ ತಾಯ್ನಾಡಿನಿಂದ ಏನೋ ಮಹತ್ವವಾದದನ್ನು ಬಿಟ್ಟು ಬಂದಿದ್ದೀವಲ್ಲಿ ಅನ್ನತಕ್ಕಂಥ ಒಂದು ಹಳಹಳಿಕೆ ಇರ್ತಲ್ಲ, ನಾಸ್ಟಾಲ್ಜಿಯಾ, ಆ ಭಾವನೆಯಿಂದ ಅಲ್ಲಿರೋರೆಲ್ಲ ಸಂಸ್ಕೃತಿಗೆ ಆತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಸುಮಾರು 10 ಲಕ್ಷದಷ್ಟು ಕನ್ನಡಿಗರು ಅಮೆರಿಕದಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿ. ಅದರಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳಿದ್ದಾವೆ, ದೊಡ್ಡ ಸಂಘಟನೆಗಳಿದ್ದಾವೆ. ಕ್ಯಾಲಿಫೋರ್ನಿಯಾದಲ್ಲಿ ಇರೋದ್ರಲ್ಲಿ ಬಹಳ ದೊಡ್ಡ ಕನ್ನಡ ಸಂಘಟನೆ ಇದೆ. ಅಲ್ಲಿ ಒಬ್ರು ಹರಿಹರೇಶ್ವರ್ ಅಂತ ಇದ್ರು, ಅಮೆರಿಕನ್ನಡ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ರು. ನಾವಿಲ್ಲಿಂದ ಅವ್ರಿಗೆ ತುಂಬಾ ಲೇಖನ ಕಳಿಸೋದು, ಬೇರೆ ಬೇರೆ ತರದ ಮುದ್ರಣ ಸಹಾಯಗಳನ್ನು ಮಾಡ್ತಾ ಇದ್ವಿ. ಅವರು ಹರಿಹರೇಶ್ವರ ಅಂತ, ಅವರ ಶ್ರೀಮತಿಯವರು ನಾಗಲಕ್ಷ್ಮಿ ಹರಿಹರೇಶ್ವರ. ಅವರಿಬ್ಬರು ಎಷ್ಟು ಶ್ರದ್ಧೆಯಿಂದ ಪತ್ರಿಕೆ ನಡೆಸಿದ್ರು ಅಂದ್ರೆ ನನಗೆ ಈಗಲೂ ನೆನಪಿದೆ. ಆ ಪತ್ರಿಕೆಗೆ ನಾವು ಅಚ್ಚು ಮಾಡಿ ಎಲ್ಲರಿಗೂ ಮನೆಗಳಿಗೆ ಅಂಚೆಯಲ್ಲಿ ಕಳಿಸಿ ಕನ್ನಡ ಸಂಸ್ಕೃತಿಯನ್ನು ಪ್ರಸಾರ ಮಾಡಬೇಕು ಅಂತ ಇಲ್ಲಿಂದ ಲೇಖನ ಬರೆಸಿ ಅಲ್ಲಿ ಲೇಖನ ಬರೆಸ್ತಾ ಇದ್ರು. ಆ ದಂಪತಿಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ, ಆದ್ರೆ ಅವರ ಕನ್ನಡ ಸೇವೆಯನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ತೇನೆ. ಆ ರೀತಿ ಅಲ್ಲಿ ಅನೇಕ ಕನ್ನಡ ಸಂಘಟನೆಗಳಿತ್ತು. ಅದು ಒಂದು ವೇದಿಕೆಯಲ್ಲಿ ಬರಬೇಕು ಅಂತಕ್ಕಂಥ ಇಚ್ಛೆಯಿಂದ ಅಕ್ಕ ಪ್ರಾರಂಭವಾಯಿತು, ನಾವಿಕ ಪ್ರಾರಂಭವಾಯಿತು. ಅಕ್ಕ ಒಂದು ವರ್ಷ ನಡೆಯುತ್ತೆ, ಇನ್ನೊಂದು ವರ್ಷ ನಾವಿಕ ನಡೆಯುತ್ತೆ. 2 ಕಡೆ ಕನ್ನಡದ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಅನೇಕ ಕಲಾವಿದರು, ತಂತ್ರಜ್ಞರು ಅಲ್ಲಿ ಹೋಗ್ತಾರೆ, ಭಾಗವಹಿಸ್ತಾರೆ. ಸಂತೋಷವಾಗಿ ಒಂದು ಲಾಂಗ್ ವೀಕೆಂಡ್ ಬರುವಾಗ ಅವರು ಅದನ್ನು ಇಟ್ಕೊಂಡು, ಅದಾದ್ಮೇಲೆ ಯಾರು 3 ದಿನಕ್ಕೆ ಅಮೆರಿಕಕ್ಕೆ ಹೋಗಲ್ಲ. 3 ದಿನ ಆದ್ಮೇಲೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ.
ಅಲ್ಲಿ ಯಾರೋ ಬಂಧುಗಳಿರ್ತಾರೆ, ಸ್ನೇಹಿತರಿರ್ತಾರೆ, ಅಲ್ಲೆಲ್ಲ ಸುತ್ತಾಡಿ ಇಡೀ ಅಮೆರಿಕದ ಒಂದು ಸಿಹಿಯ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಬರ್ತಕ್ಕಂಥದ್ದು. ನಾನು ಯಾಕೆ ಸೌಭಾಗ್ಯ ನಂದು ಅಂತ ಹೇಳ್ದೆ ಅಂದ್ರೆ, ಒಬ್ಬ ಕನ್ನಡ ನಿರ್ದೇಶಕನಾಗಿ ಅಲ್ಲಿ 3 ಚಲನಚಿತ್ರಗಳನ್ನು ಚಿತ್ರೀಕರಿಸುವ, 1 ಧಾರಾವಾಹಿಯನ್ನು ಚಿತ್ರೀಕರಿಸುವಂತಹ ಒಂದು ಅದೃಷ್ಟ ನಂದಾಗಿತ್ತು. ಮೊದಲನೇದಾಗಿ ನಾನು 95ರ ಸುಮಾರಿಗೆ ಹೋಗಿ 96ರಲ್ಲಿ ಅಮೆರಿಕ ಚಿತ್ರೀಕರಣ ಮಾಡಿದಾಗ ಅಲ್ಲಿ NRI, ನೀವು ಟೈಟಲ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟೊಂದು ಮಂದಿ ನಮಗೆ ಕಾರುಗಳನ್ನು ಕೊಟ್ಟವರು, ಮನೆಗಳನ್ನು ಕೊಟ್ಟವರು, ಕಲಾವಿದರನ್ನು ಕೊಟ್ಟವರು, ಲೊಕೇಶನ್ ಪರ್ಮಿಷನ್ಸ್ ಕೊಡಿಸ್ತಂಥವ್ರು ತುಂಬಾ ಜನ ಅಲ್ಲಿ ನನಗೆ ಸಹಾಯ ಮಾಡಿದ್ರು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ವಿಸ್ತೃತವಾಗಿ ಪ್ರದರ್ಶನಗೊಂಡಂತ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರವಾಗಿ ಕೂಡ ಅಮೆರಿಕ ಆಯಿತು. ಅದಾದ್ಮೇಲೆ ನಾನು ಪ್ರತಿಬಿಂಬ ಅನ್ನೋ ಧಾರಾವಾಹಿಯನ್ನು ಮಾಡಿದೆ. ಅದಾದ್ಮೇಲೆ ನನ್ನ ಪ್ರೀತಿಯ ಹುಡುಗಿ ಎನ್ನುವಂಥ ಸಿನಿಮಾವನ್ನು ಕೂಡ ಅಮೆರಿಕದಲ್ಲಿ ಮಾಡಿದೆ. ಈಗ 3ನೇ ಚಿತ್ರ ಅಮೆರಿಕ ಭಾಗ 2 ಚಿತ್ರೀಕರಣ ಮುಗಿದು ಬಿಡುಗಡೆಗೆ ಅಣಿಯಾಗಿರೋದನ್ನ ಕೂಡ ಹೇಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಇದೆಲ್ಲ ಆಗಿದ್ದು ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರ ವಿಶೇಷ ಪ್ರೀತಿ ಮತ್ತು ಆತಿಥ್ಯದಿಂದ ಆಯಿತು. ಇದು ಬಹಳ ಮುಖ್ಯ. ಇದರ ಜೊತೆಗೆ ಪ್ರತಿ ವರ್ಷ ಅಮೆರಿಕದಲ್ಲಿ ನಾವಿಕಕ್ಕೆ ಅರ್ಥ ಅಲ್ಲದೆ ಎಕ್ಸ್ಕ್ಲೂಸಿವ್ ಫಾರ್ ಲಿಟ್ರೇಚರ್, ಸಾಹಿತ್ಯಕ್ಕೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ರಂಗ ಅಂತ ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚರ್ಚೆ, ವಿಚಾರಗೋಷ್ಠಿಗಳು ನಡೆಯುತ್ತೆ. ಅದು ಕೂಡ ಬಹಳ ಅರ್ಥಪೂರ್ಣವಾದಂಥದ್ದು. ಅಂದರೆ ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರು ಬಹಳ ಬಹಳ ಸೂಕ್ಷ್ಮಮತಿಗಳಾಗಿ ಸಾಹಿತ್ಯದಲ್ಲಿ, ರಂಗಭೂಮಿಯಲ್ಲಿ, ಇತ್ತೀಚೆಗಂತೂ ನಾವಿಕದಲ್ಲೂ ಇದೆ ಕಿರುಚಿತ್ರೋತ್ಸವಗಳು. ಕಳೆದ ವರ್ಷ ಡೆಲಾಸ್ ಅಲ್ಲಿ ಒಂದು ಕಿರುಚಿತ್ರೋತ್ಸವ ಆಗಿ ಅದಕ್ಕೆ ನಾನು ಕೂಡ ಜೂರಿಯಾಗಿ ಹೋಗಿದ್ದೆ, ಉಪನ್ಯಾಸಗಳನ್ನೆಲ್ಲ ಕೊಟ್ಟಿದ್ದೀನಿ. ಅಂದ್ರೆ ಕನ್ನಡದ ಎಲ್ಲ ಮಕ್ಕಳುಗಳಿಗೂ ಇವರು ಕೈ ಚಾಚಿದ್ದಾರೆ. ಇತ್ತೀಚೆಗಷ್ಟೇ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ಬಂದಿರೋದು ನೀವು ತಿಳ್ಕೊಂಡಿದ್ದೀರಿ. ಬಾನು ಮುಷ್ತಾಕ್ ಅವರಿಗೆ ಅತ್ಯಂತ ಪ್ರತಿಷ್ಠಿತವಾದ ವಿಶ್ವದರ್ಜೆಯ ಪ್ರಶಸ್ತಿ. ಈ ದೃಷ್ಟಿಯಿಂದ ನಾವು ಯಾವ ಊರಿನವರಾದ್ರೂ ಕೂಡ, ಯಾವ ಪ್ರದೇಶದವರಾದ್ರೂ ಕೂಡ, ಯಾವ ಊರಿನಲ್ಲಿ ನಾವಿದ್ರೂ ಕೂಡ ನಮ್ಮ ಮನಸ್ಸು ತುಡಿಯುವುದು ಕನ್ನಡಕ್ಕಾಗಿ. ಯಾಕೆಂದ್ರೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂತ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ. ಈ ದೃಷ್ಟಿಯಲ್ಲಿ ಈ ಸಲದ ನಾವಿಕಕ್ಕೆ ನಾನು ಅತ್ಯಂತ ಸಂತೋಷದಿಂದ, ನನ್ನ ಜೊತೆಗೆ ನಮ್ಮ ಅಮೆರಿಕ ತಂಡದ ಮನೋಮೂರ್ತಿ ಬರ್ತಿದ್ದಾರೆ, ರಮೇಶ್ ಅರವಿಂದ್ ಬರ್ತಿದ್ದಾರೆ, ನಾವೆಲ್ಲ ಸಂತೋಷದಿಂದ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದು ಒಂದು ಬಹಳ ಮುಖ್ಯವಾದಂಥ ಸಂಗತಿ. ಇನ್ನೊಂದು ಸಂಬಂಧ ಏನು ಅಂದರೆ, ಅಮೆರಿಕದಲ್ಲಿ ನೆಲೆಸಿರುವ ಸುಮಾರು 10ಕ್ಕೂ ಹೆಚ್ಚು ಲೇಖಕರ ಪುಸ್ತಕಗಳನ್ನು ನಾನು ನಮ್ಮ ಅಭಿವ್ಯಕ್ತಿ ವೇದಿಕೆಯಿಂದ ಪ್ರಕಾಶನ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಪಡ್ತೇನೆ. ಅದರಲ್ಲಿ ಮೈಶ್ರೀ ನಟರಾಜ್ ಅವರದು ನಾಟಕಗಳು, ಶಶಿಕಲಾ ಚಂದ್ರಶೇಖರ್ ಅವರ ಕಥಾ ಸಂಕಲನ, ಅಲಮೇಲು ಅಯ್ಯಂಗಾರ್ ಅವರ ಹೈಟೆಕ್ ಐವತನಾಚಾರ ಅನ್ನೋ ನಾಟಕ, ಹೀಗೆ ಅಲ್ಲಿ ಅನೇಕ ಅನಿವಾಸಿ ಕನ್ನಡ ಗೆಳೆಯರಿಗೆ, ಲೇಖಕರಿಗೆ ನಾವು ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ. ಅಂದರೆ ಇದು ಕೊಡುಕೊಳ್ಳುವ ಸಂಬಂಧ ಅಂತ. ಅವರು ಇತ್ತ ಕಡೆಗೆ ನೋಡ್ತಾರೆ, ನಾವು ಅತ್ತ ಕಡೆಗೆ ನೋಡ್ತೇವೆ. ನಮ್ಮಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಅವರಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ವಿಶೇಷವಾದಂತಹ ಭಾವ ನಾವು ಅಮೆರಿಕ ಅಂದ ಕೂಡಲೇ ಮನಸ್ಸಿಗೆ ತುಂಬುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವಿಕದ ಈ ಗೆಳೆಯರು ಮತ್ತು ಇಲ್ಲಿ ಇಲ್ಲದೇ ಇರುವ ನಾವಿಕದ ಎಲ್ಲ, ನಲ್ಲಿ ವಲ್ಲೇಶ್ ಶಾಸ್ತ್ರಿ ಎಲ್ಲ ಇದ್ದಾರೆ ನಮ್ಮ ಸ್ನೇಹಿತರು, ಆ ಎಲ್ಲರಿಗೂ ನಾನು ಮುಂಗಡವಾಗಿ ಶುಭಾಶಯ ಹೇಳ್ತಾ, ಇದು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋದಕ್ಕೆ ನಾವು ಯಾವಾಗಲೂ ಇಲ್ಲಿ ಕಾಯ್ತಿರ್ತೇವೆ, ಸಂತೋಷದಿಂದ ಭಾಗವಹಿಸ್ತೇವೆ. ಈ ಒಂದು ವಿಚಾರವನ್ನು ನನ್ನ ಮಾಧ್ಯಮದ ಗೆಳೆಯರು ಸಾಕಷ್ಟು ಅವುಗಳಿಗೆ ಒಂದು ಸುದ್ದಿಯನ್ನು, ಪ್ರಚಾರವನ್ನು ಕೊಡುವುದರ ಮೂಲಕ, ಉತ್ತೇಜನವನ್ನು ನೀಡುವುದರ ಮೂಲಕ ವಿಶ್ವ ಕನ್ನಡಿಗರು, ಎಲ್ಲರೂ ಕನ್ನಡಿಗರು ಒಂದೇ ವೇದಿಕೆಯಲ್ಲಿ ನಾವು ಇದ್ದು ಕನ್ನಡವನ್ನು ರಕ್ಷಿಸಬಲ್ಲೆವು, ಬೆಳೆಸಬಲ್ಲೆವು ಅಂತಕ್ಕಂಥದ್ದನ್ನು ಒಂದು ಜಗತ್ತಿಗೆ ಸಾರತಕ್ಕಂಥ ಅವಕಾಶ. ಯಾಕೆಂದರೆ ಅಮೆರಿಕದಲ್ಲಿ ತೆಲುಗು ಸಮ್ಮೇಳನಗಳಾಗುತ್ತೆ, ತಮಿಳು ಸಮ್ಮೇಳನಗಳಾಗುತ್ತೆ, ಬೇರೆ ಬೇರೆ ಭಾರತೀಯ ಭಾಷೆಗಳ ಸಮ್ಮೇಳನಗಳು ಅಲ್ಲಿ ಆಗ್ತಾ ಇರುತ್ತೆ. ಆದರೆ ಅಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಕನ್ನಡಿಗರು ಈ ಒಂದು ನಾವಿಕದಂತಹ ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ. ಎಲ್ರಿಗೂ ಶುಭವಾಗಲಿ. ಇಲ್ಲಿಂದ ಭಾಗವಹಿಸ್ತಕ್ಕಂಥ ಕಲಾವಿದರಿಗೆ, ತಂತ್ರಜ್ಞರಿಗೆ, ಅಲ್ಲಿಯ ಕಲಾವಿದರು, ತಂತ್ರಜ್ಞರಿಗೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೊದಲ ಬಾರಿಗೆ ನಾನು ಪ್ರಣಯರಾಜ ಶ್ರೀನಾಥ್ ಅವರ ಜೊತೆಗೆ ನಾವಿಕಕ್ಕೆ ಹೋಗ್ತಿರೋದೊಂದಿಗೆ ಇನ್ನೊಂದು ಸಂತೋಷದ ಸುದ್ದಿ. ಅವರ ಕನಸಿನ ಕಡಲಿನ ಮೇಲೆ ಹೋಗುವಂತಹ ಸಂಸ್ಕೃತಿಯ ನಾವೆಯನ್ನು ಏರಿ ಹೋಗುವ ನಾವೆಲ್ಲ ನಾವಿಕರು
ಈ ನಾವಿಕ ಮತ್ತು ಶುಭ ಸೈಲಿಂಗ್ ಆಗಲಿ, ಹ್ಯಾಪಿ ಸೈಲಿಂಗ್ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹರಿಸ್ತೇನೆ, ಆಶಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್, ತಮಗೆ ತುಂಬು ಹೃದಯದ ಅಭಿನಂದನೆಗಳು. ಸೊ ಈಗ ನಮ್ಮ ನಾವಿಕದ ಕೇಂದ್ರ ಬಿಂದು ನಮ್ಮ ಅಲೋಕ್ ಅವರು, ಆಲ್ ಓಕೆ ಅವರು ಮಾತನಾಡಬೇಕು.